ಸ್ವಾಗತ. ಕೊನೆಗೂ ವಕ್ಫ್ ಬೋರ್ಡ್ ಅಬ್ಬರಕ್ಕೆ ಅಂಕುಶ ಬಿದ್ದಿದೆ. 1995 ತನಕ ಎಲ್ಲವೂ ಸರಿ ಇತ್ತು, ಪ್ರಾಬ್ಲಮ್ ಏನು ಇರಲಿಲ್ಲ. ಆದ್ರೆ ಯಾವಾಗ ಹೆಚ್ಚಿನ ಅಧಿಕಾರವನ್ನು ಕೊಡಲಾಯಿತು, ಆರ್ಟಿಕಲ್ 40 ಸೇರಿಸಲಾಯಿತು, ಕಂಡವರ ಜಾಗಕ್ಕೆ ಬೇಲಿ ಹಾಕಬಹುದು ಅಂತಾಯ್ತು, ಅಲ್ಲಿಂದ ಅಬ್ಬರ ಜಾಸ್ತಿ ಆಗ್ತಾ ಬಂತು. ಕಾನೂನಿದೆ, ಪ್ರತಿಯೊಬ್ಬರು ಅದನ್ನೇ ಹೇಳ್ತಾ ಇದ್ರು, ಕಾನೂನಿದೆ ರೀ. ಆ ಕಾನೂನು ಕರ್ನಾಟಕದಲ್ಲೂ ಕೂಡ ಇತ್ತೀಚೆಗೆ ನಾವು ಕೇಳಿದ್ವಲ್ಲ, ವಿಜಯಪುರದಲ್ಲಿ ಯಾಕೆ ಸರ್ 1500 ಎಕರೆಯನ್ನ ವಶಕ್ಕೆ ಪಡೆಯಲಾಗಿದೆ, ಬಿಜೆಪಿ ಕಾಲದಲ್ಲಿ ಆಗಿಲ್ವ? ಅದು ಕಾನೂನು ರೀ. ಕಾನೂನು ಮಾಡಿದ್ಯಾರು? ಆತರ ಪ್ರಶ್ನೆ ಕಾನೂನು ಮಾಡಿದ್ಯಾರು? ಯಾವುದೇ ಕಾನೂನುಗಳು ನಮ್ಮ ಸಂವಿಧಾನಕ್ಕಿಂತ ದೊಡ್ಡದಾಗಬೇಕಾ? ಅಲ್ವಲ್ಲ. ಆ ವಿಚಾರಗಳ ಬಗ್ಗೆ ಇವತ್ತು ಕೆಲವು ಪ್ರಶ್ನೆಗಳಿದೆ. ರಿಪಬ್ಲಿಕ್ ಕನ್ನಡ ಕೆಲವು ಪ್ರಶ್ನೆಗಳನ್ನ ಮಾಡುತ್ತೆ. ಹಾಗಂತ ಮುಸ್ಲಿಮರಿಗೆ ಅನ್ಯಾಯವಾಗಬೇಕು ಅಂತಲ್ಲ. ಅನೇಕ ಮುಸ್ಲಿಮರು ಇದಾಗಿದ್ದು ಒಳ್ಳೇದು ಅಂತ ಹೇಳ್ತಾ ಇದ್ರೆ, ನಾವು ಯಾರ್ಯಾರ ಕಂಡ ಜಾಗಕ್ಕೆಲ್ಲ ಬೇಲಿ ಹಾಕೋರಲ್ಲಪ್ಪ, ನಮಗೆ ಬೇಕಾಗಿಲ್ಲ, ಆ ಅಪಮಾನ ನಮಗೆ ಬೇಕಾಗಿಲ್ಲ, ನಮಗೆ ಯಾರು ಕೊಟ್ಟಿರ್ತಾರೆ ಅದು ಸಿಕ್ಕಿದ್ರೆ ಸಾಕು ಅಂತ ಹೇಳಿ. ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಎರಡೂ ಕಡೆ ಬಿಲ್ ಪಾಸ್ ಆಗಿದೆ. ಇನ್ನು ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ರೆ ಅದು ಕಾನೂನು ಆಗತ್ತೆ. ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಆದರೆ ನಿತೀಶ್ ಕುಮಾರ್ ಅವರ ಜೆಡಿಯು 12 ಎಂಪಿ ಸೀಟ್ಗಳನ್ನು ಪಡೆದಿರುವಂತಹ ಜೆಡಿಯುನಲ್ಲಿ ಬಿರುಕು ಮೂಡಿದೆ. ಯಾಕಂತಂದ್ರೆ ಜೆಡಿಯುನಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ. ಅವರೇನ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿದೆ. ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ದೇಶ ಕಂಡ ಕರಾಳ ಕಾನೂನಿಗೆ ಕೊನೆಗೂ ತಿದ್ದುಪಡಿ. ಕೊನೆಗೂ ವಕ್ಫ್ ಯುದ್ಧ ಗೆದ್ದ ನರೇಂದ್ರ ಮೋದಿ. ವಕ್ಫ್ ಬೋರ್ಡ್ ದೇಶದಲ್ಲಿ ಉಣಿಯುತ್ತಲಿತ್ತು, ಕಂಡವರ ಆಸ್ತಿ ನುಂಗುತ್ತಲಿತ್ತು. ಆದರೆ ಮೋದಿ ಸರ್ಕಾರದ ಖಡಕ್ ನಿರ್ಧಾರದ ಬೆನ್ನಲ್ಲೇ ಇತಿಹಾಸದಲ್ಲೇ ಕರಾಳ ಕಾನೂನಿಗೆ ಕೊನೆಗೂ ಮೂಗುದಾರ ಬಿತ್ತು. ಹೌದು, ಭಾರೀ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಳಿಸುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಮಹತ್ವದ ಮಸೂದೆ ಅಂಗೀಕಾರಗೊಂಡಿದೆ. ರಾಜ್ಯಸಭೆಯಲ್ಲಿ ಮಧ್ಯರಾತ್ರಿ 1:30ಕ್ಕೆ ಮತದಾನ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಏಪ್ರಿಲ್ 2ರಂದೇ ಅಂಗೀಕೃತಗೊಂಡಿತ್ತು. ನಿನ್ನೆ ಇಡೀ ದಿನ ರಾಜ್ಯಸಭೆಯಲ್ಲೂ ಭರ್ಜರಿ ಚರ್ಚೆಗಳು ನಡೆದವು. ಬಳಿಕ 1:30ರ ಸುಮಾರಿಗೆ ಮತದಾನಕ್ಕೆ ಹಾಕಲಾಯಿತು. 2:30ರ ಹೊತ್ತಿಗೆ ಮತದಾನದ ಫಲಿತಾಂಶವನ್ನ ರಾಜ್ಯಸಭೆಯ ಸಭಾಪತಿ ಧನ್ಕರ್ ಪ್ರಕಟಿಸಿ ಮಸೂದೆಯು ಪಾಸ್ ಆಗಿದೆ ಅಂತ ಘೋಷಿಸಿದ್ರು. ಎನ್ಡಿಎ ಸಂಸದರು ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. The bill is passed. ವಕ್ಫ್ಗೆ ಮೋದಿ ಮೂಗುದಾರ. ಡಿವಿಷನ್ ಆಧಾರದಲ್ಲಿ ನಡೆದ ಮತದಾನದಲ್ಲಿ ಮಸೂದೆಯ ಪರವಾಗಿ 128 ಮತಗಳು ಬಂದರೆ ವಿರುದ್ಧವಾಗಿ 95 ಮತಗಳು ಬಂದವು. ಈ ಮೂಲಕ ಆಡಳಿತಾರೂಢ ಎನ್ಡಿಎ ತನ್ನ ಪಾಲಿಗೆ ಬಂದೊದಗಿದ್ದ ದೊಡ್ಡ ಸವಾಲನ್ನು ಗೆದ್ದಂತಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಕಾಂಗ್ರೆಸ್ ಕೆರಳಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಾಗಿ ಘೋಷಿಸಿದೆ. ये राइट टू इक्वलिटी का राइट सबका है, संविधान ने दिया है, और संविधान का कस्टोडियन सुप्रीम कोर्ट में, सुप्रीम कोर्ट के अंदर हम लोग जाएंगे, हम और कहां न्याय की गुहार लगाएंगे? हमारे पास क्या रास्ता है? क्या संख्या बल के आधार के ऊपर आप हमारे जीने का अधिकार छीन लेंगे? ಕಾಂಗ್ರೆಸ್ಗೆ ರಿಪಬ್ಲಿಕ್ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ರಿಪಬ್ಲಿಕ್ ಕನ್ನಡ ಕೆಲವು ಪ್ರಶ್ನೆಗಳನ್ನ ಕೇಳುತ್ತೆ. ವಕ್ಫ್ ಬೋರ್ಡ್ ಅನ್ನ ಕಾಂಗ್ರೆಸ್ ಶಕ್ತಿಯುತ ಮಾಡಿದ್ಯಾಕೆ? ವಕ್ಫ್ ಬೋರ್ಡ್ ಆದೇಶ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರ್ದ? ಕಾಂಗ್ರೆಸ್ಸಿಗರು ವಕ್ಫ್ ಅನ್ನ ಕಾನೂನಿಗಿಂತ ದೊಡ್ಡದು ಮಾಡಿದ್ರು. ವಕ್ಫ್ ಬೋರ್ಡ್ ನಲ್ಲಿ ಮಹಿಳೆಯರಿಗೆ ಯಾಕ್ರಿ ಸ್ಥಾನ ಕೊಡಬಾರದು? ಅಂದ್ರೆ ಕಾಂಗ್ರೆಸ್ ನಾಯಕರು ಮಹಿಳಾ ವಿರೋಧಿನ. ವಕ್ಫ್ ಬೋರ್ಡ್ ನ 99% ಹಣ ಯಾರ ಜೇಬು ಸೇರ್ತಾ ಇತ್ತು? ರಾಹುಲ್ ಗಾಂಧಿ ಓವೈಸಿಗೆ 99% ಹಣದ ಲೆಕ್ಕ ಬೇಡವಾ? ರೈತರ ಭೂಮಿಯನ್ನ ಸುಮ್ನೆ ವಶಕ್ಕೆ ಪಡಿಬೇಕಾ? ಅಂದ್ರೆ ಕಾಂಗ್ರೆಸ್ ನಾಯಕರು ರೈತ ವಿರೋಧಿನ. ಲೋಕಸಭೆ ರಾಜ್ಯಸಭೆ ಎರಡು ಕಡೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿದೆ. ಆದರೆ ಎನ್ಡಿಎ ಕೂಟದ ಜೆಡಿಯುನಲ್ಲೇ ಭಿನ್ನ ಸ್ವರ ಮೂಡಿದೆ. ಪಕ್ಷದ ನಿಲುವಿನಿಂದ ನಿರಾಶೆಗೊಂಡ ಹಿರಿಯ ನಾಯಕ ಮೊಹಮ್ಮದ್ ಕಾಸಿಂ ಅನ್ಸಾರಿ ಪಕ್ಷಕ್ಕೆ ಮತ್ತು ತಮ್ಮ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಮಸೂದ್ ಅವರದ್ದು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ನಿಜ, ಈ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಯಾಕೆ ಕೇಳ್ತಾ ಇಲ್ಲ ಅಂತ ನಮಗೊಂದು ಅನುಮಾನ. ಈಗ ಇಷ್ಟೆಲ್ಲ ದೊಡ್ಡ ಒಂದು ವಿಷಯ ಆಗ್ತಾ ಇದೆ. ಅತಿ ಹೆಚ್ಚು ಮುಸ್ಲಿಮರು ಅತಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅನಾದಿ ಕಾಲದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮಾತಾಡಲಿಕ್ಕೆ ಲೋಕಸಭೆಯಲ್ಲಿ ಆ ಮನುಷ್ಯನೇ ಇಲ್ಲ ರೀ. ಆ ಮನುಷ್ಯನೇ ಇಲ್ಲ ಈ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ತನ್ನ ಅಹವಾಲು ಏನು, ಕಾಂಗ್ರೆಸ್ ಏನ್ ಸ್ಟ್ಯಾಂಡ್ ಹೇಳ್ಬೇಕಲ್ವಾ? ಅವ್ರ ನಾಯಕ ಹೌದೋ ಅಲ್ವೋ, ಮುಂದಿನ ಪ್ರಧಾನಿ ಆಗ್ಬೋದಲ್ವ ಅಂತ ಗೊತ್ತಾಗಬೇಕಲ್ಲ ಜನರಿಗೆ.
ಮುಸ್ಲಿಮರು ನಂಬ್ತಾರೆ ಈಗ ರಾಹುಲ್ ಗಾಂಧಿನ. ಉಳಿದ ಎಲ್ಲಾ ನಾಯಕರಿಗೂ ರಾಹುಲ್ ಗಾಂಧಿ ನಮ್ಮ ನಾಯಕ ರಾಹುಲ್ ಗಾಂಧಿ. ಅವತ್ತು ಇಂಡಿ ಮೈತ್ರಿಕೂಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳಿದಾಗ, ಅರವಿಂದ್ ಕೇಜ್ರಿವಾಲ್ ಹೇಳಿದಾಗ, ಈ ಕರ್ನಾಟಕದ ಈ ಸಿದ್ದರಾಮಯ್ಯ ಒಂದು ಮಾತು ಹೇಳಿಲ್ಲ ರೀ. ಡಿ ಕೆ ಶಿವಕುಮಾರ್ ಖರ್ಗೆ ಅವರು ಅಂತ ಹೇಳಿ, ನಮ್ಮ ಖರ್ಗೆ ಅವರು ಅಂತ ಹೇಳೋರು ಯಾಕಾಗಬಾರ್ದು ಅನ್ನೋ ಒಂದು ಮಾತು ಬಾಯಿ ತಪ್ಪಿ. ಈಗ ಹಿಂಗಾದ್ರೂ ಹೇಳ್ಬೋದಿತ್ತು. ಈಗ ಹೈಕಮಾಂಡ್ ವಿರುದ್ಧ ಮಾತಾಡಕ್ಕಾಗೋದಿಲ್ಲ ನೋಡಿ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಮತಾ ಬ್ಯಾನರ್ಜಿ ಅಥವಾ ಅರವಿಂದ್ ಕೇಜ್ರಿವಾಲ್ ಏನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದಿದೆ? ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಒಂದು ಮಾತು ಹೇಳಬೇಕಲ್ಲ. ಆದ್ರೆ ಫೈನಲಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಇವರು ಮಾತಿಂದ ಅಪ್ಪಿತಪ್ಪಿನೂ ಬರಲಿಲ್ಲ ರೀ. ರಾಹುಲ್ ಗಾಂಧಿ ಓಕೆಪ್ಪ, ರಾಹುಲ್ ಗಾಂಧಿ ಏನು ದೊಡ್ಡ ಮನೆತನದಿಂದ ಬಂದಂತವ್ರು. ಆದ್ರೆ ಯಾವಾಗ ನಿಮ್ಮ ಅಗ್ನಿ ಪರೀಕ್ಷೆ ಆಗೋದು ಯಾವಾಗ? ಈ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಪುಂಖಾನುಪುಂಖವಾಗಿ ಇದರ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ನಿರಂತರವಾಗಿ ಮಾತಾಡ್ತಾ ಇದ್ರಲ್ಲ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಹೋಗಿದ್ರೆ ಇದೇ ನರೇಂದ್ರ ಮೋದಿ ಅವರಿಗೆ, ಇದೇ ಅಮಿತ್ ಶಾ ಅವರಿಗೆ ಟಕ್ಕರ್ ಮೇಲೆ ಟಕ್ಕರ್ ಕೊಟ್ಟಿದ್ರೆ ವಾ ಎಂಥ ನಾಯಕರಿ ಅಂತ ಅನಿಸ್ಬೇಕಲ್ಲ ನಮಗೆ ಯಾರಿಗಾದ್ರೂ. ಇಂಥ ಸಂದರ್ಭದಲ್ಲಿ ಸದನದಲ್ಲೇ ಇಲ್ಲ. ಕಾಂಗ್ರೆಸ್ ಹೇಳುತ್ತೆ ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಲ್ಲ ಆಗಬೇಕು ಸರ್. ಸಂಸತ್ನಲ್ಲಿ ನೀವು ವಿರೋಧ ಪಕ್ಷ ನಾಯಕನಾಗಿ ಒಂದು ಕಾನೂನು ತಂದಾಗ ನಿಮಗೆ ಬೇಡ ಅಂತಂದ್ರೆ ಯಾಕೆ ಬೇಡ ಅಂತ ಹೇಳಬೇಕು. ಈಗ ಎಲ್ಲರಿಗೂ ಗೊತ್ತಿದೆ ಯಾಕೆ ಬೇಡ ಅನ್ನೋದು. 1995 ತನಕ ಏನಿತ್ತು, ವಕ್ಫ್ ಬೋರ್ಡ್ಗೆ ಯಾರಾದ್ರೂ ದಾನ ಕೊಟ್ರೆ ಮತ್ತೊಂದು ಅದನ್ನ ಶಾಲೆಗಳಿಗೆ, ಯತೀಮ್ ಖಾನಾಗಳಿಗೆ ಇದಕ್ಕೆಲ್ಲ ಉಪಯೋಗಿಸಬೇಕು ಅಂತೇಳಿ 95ರಲ್ಲಿ ಹೇಳದೆ ಕೇಳದ ಒಂದು ಕಾನೂನು ತಂದ್ರಿ. ಏನು? ಸೆಕ್ಷನ್ 40. ನಿಮಗೆ ಮನಸ್ಸಿನಲ್ಲಿ ಅನಿಸಿದ್ರೆ ಈ ಜಾಗ ನಮ್ದು ಅಂತಂದ್ರೆ ನೀವು ಅದನ್ನ ತಗೊಳ್ಬಹುದು. ಅದನ್ನ ಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡೋಂಗಿಲ್ಲ. ಮತ್ತು ಯಾರ್ದು ಜಾಗ ಇದೆ ಅವನು ತಂದು ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು 45 ದಿವಸದಲ್ಲಿ. ಯಾರು ಸರ್ ಕಾನೂನು ತಂದಿದ್ದು? ಆ ಮಸೂದ್ ಅವ್ರು ಕೇಳಿದ್ರಲ್ಲ ನಾವು ಎಲ್ಲೋಗ್ಬೇಕು ಅಂತೇಳಿ. ಅವತ್ತು ನೀವು ಯಾಕೆ ಹೇಳಿಲ್ಲ ಈ ಕಾನೂನು ಯಾಕೆ ತಂದ್ರಿ? ಮುಸ್ಲಿಮರಿಗೆ ವಿರುದ್ಧವಾಗಿರುವಂತಹ ಕಾನೂನು, ಮುಸ್ಲಿಮರನ್ನ ಬೇರೆ ದೃಷ್ಟಿಯಲ್ಲಿ ನೋಡುವಂತಹ ಕಾನೂನು ಯಾಕೆ ತಂದ್ರಿ ಕಾಂಗ್ರೆಸ್ ಅಂತ ಯಾವನಾದ್ರೂ ಒಬ್ಬ ಕೇಳಿದ್ನಾ ಸರ್? ಅವತ್ತು ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗ, ಜೀವನಾಂಶ ಕೊಡಬೇಕು ಅಂತ ಕೊಟ್ಟಾಗ ಕೆಲವರು ಹೋಗ್ಬಿಟ್ಟು ರಾಜೀವ್ ಗಾಂಧಿ ಹತ್ರ ಇಲ್ಲ ನಮ್ಮಲ್ಲಿ ಈ ವಿಚಾರ ಇಲ್ಲ ನಮ್ಮಲ್ಲಿ, ಹಾಗಿದ್ರೆ ಶರೀಯತ್ ಕಾನೂನು ಬೇಕಿತ್ತಾ? ಆಗ ಪ್ರಜಾಪ್ರಭುತ್ವ ನೆನಪಾಗ್ಲಿಲ್ವಾ? ಜೀವನಾಂಶ ಕೊಡಬೇಕು ಚೇಂಜ್ ಮಾಡ್ಬಿಟ್ರಲ್ಲ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನ, ಸಂವಿಧಾನ ಬದಲಾವಣೆ ಮಾಡ್ಬಿಟ್ರಲ್ಲ ನೀವು. ಆಗ ನಿಮಗೆ ಕೇಳಲಿಕ್ಕಾಯ್ತು, ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡ್ಲಿಕ್ಕಾಯ್ತು ನಿಮ್ಗೆ ಹೋಗಿ. ಅವತ್ತು 1995 ಅಲ್ಲಿ ಸೆಕ್ಷನ್ 40 ಸೇರಿಸಿದಾಗ ಇದು ನಮಗೆ ಬೇಡ, ಕಂಡವರ ಜಮೀನಿಗೆ ನಾವು ಬೇಲಿ ಹಾಕಲ್ಲ ಅಂತ ಒಂದೇ ಒಂದು ಸಂಘಟನೆಗಳು ಮಾತಾಡಲಿಲ್ವಲ್ಲ. ಇವತ್ತು ಅದನ್ನು ತೆಗೆದಾಗ ಯಾಕೆ ಮಾತಾಡ್ತಾ ಇದ್ದೀರಿ? 2013ರಲ್ಲಿ ಮನಮೋಹನ್ ಸಿಂಗ್ ಅವರ ಕೊನೆಯ ದಿನದ ಆಡಳಿತಾವಧಿಯಲ್ಲಿ 123 ಡೆಲ್ಲಿಯ ಸುಪ್ರಸಿದ್ಧವಾದಂತಹ ನಗರಾಭಿವೃದ್ಧಿ ಇಲಾಖೆಗೆ ಬರುವಂತಹ ಆಸ್ತಿಗಳನ್ನ ವಕ್ಫ್ಗೆ ಬರಕೊಟ್ಟಾಗ ಇದು ನಮಗೆ ಬೇಡಪ್ಪ, ಇದು ಹರಾಮ್ ಅಂತ ಯಾಕೆ ಹೇಳಿಲ್ಲ? ಯಾರು ಮನಮೋಹನ್ ಸಿಂಗ್ 123 ಆಸ್ತಿಗಳನ್ನು ಯಾರ ಹತ್ರ ಕೇಳದೆ ಕೊಡ್ಲಿಕ್ಕೆ? ವಕ್ಫಲ್ಲಿ ಏನಿದೆ? ಕೇವಲ ಮುಸ್ಲಿಮರು ಮಾತ್ರ ಕೊಡಬೇಕು ಅಂತಿದೆ. ಬೇರೆಯವರು ಕೊಟ್ಟರೆ ಹರಾಮ್ ಆಗೋದಿಲ್ವಾ? ಕೇಳಬಹುದಿತ್ತಲ್ಲ. ಈ ಎರಡೇ ಪಾಯಿಂಟ್ ಸರ್, ಬೇರೆ ಯಾವ ಪಾಯಿಂಟು ಅಲ್ಲ. ಭಾರತೀಯ ಮುಸ್ಲಿಮರು ಭಾರತದಲ್ಲಿ ಏನೆಲ್ಲ ಸವಲತ್ತುಗಳು ಹಿಂದೂ ಮುಸ್ಲಿಂ ಮತ್ತೊಬ್ಬರಿಗೆ ಸಿಗುತ್ತೋ ಅವರಿಗೂ ಸಿಗಬೇಕು. ಈ ಕಾನೂನನ್ನು ಎಲ್ಲರೂ ಬಾಳಬೇಕು. ಧಾರ್ಮಿಕವಾಗಿ ಏನೇನು ಅವಕಾಶಗಳಿದೆಯೋ ಅದು ಅವರಿಗೆ ಸಿಗಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ವಕ್ಫ್ ತಿದ್ದುಪಡಿ ಬಿಲ್ಗೆ ಕೇಂದ್ರ ಸರ್ಕಾರ ಮಾಡಿದ ನಂತರ ಈಗ